ಬೆಂಗಳೂರಿನ ಸುಮುಖ ನಗರದಲ್ಲಿರುವ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯದ ಹೆಚ್ಚುವರಿ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನ ಗುರುವಾರ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ನೆರವೇರಿಸಿದ್ರು. ನಂತರ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು 3.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯದ ಹೆಚ್ಚುವರಿ ನೂತನ ಕಟ್ಟಡದ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆಯನ್ನ ನೆರವೇರಿಸಲಾಗಿದೆ. ಈ ಕಟ್ಟಡದಿಂದ ಚಿಕ್ಕಮಗಳೂರು ಜಿಲ್ಲೆಯ ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಎಂಬ ದೃಷ್ಟಿಯಿಂದ ಸರ್ಕಾರ ವಿದ್ಯಾರ್ಥಿ ನಿಲಯವನ್ನ ಮಂಜೂರು ಮಾಡಿದೆ. ನಮ್ಮ ದೇಶದ ಸತ್ಪ್ರಜೆಗಳಾಗಿ ಸಂಸ್ಕಾರ ಸಂಸ್ಕೃತಿ ಹೊಂದುವಂತಹ ಶಿಕ್ಷಣವನ್ನ ಮಕ್ಕಳಿಗೆ ನೀಡಬೇಕು ಎಂದು ಹೇಳಿದ್ರು. ಗುಣಮಟ್ಟದ ವಸ್ತುಗಳನ್ನ ಕಟ್ಟಡ ನಿರ್ಮಾಣದಲ್ಲಿ ಬಳಕೆ ಮಾಡಿಕೊಳ್ಳಬೇಕು. ಆಗ ಈ ಕಾಮಗಾರಿ ಮಾಡಿದ್ದಕ್ಕೂ ಸಾರ್ಥಕವಾಗುತ್ತದೆ. ಅಧಿಕಾರಿಗಳು ಆಗಾಗ ಕಟ್ಟಡದ ಗುಣಮಟ್ಟವನ್ನ ಪರಿಶೀಲನೆ ಮಾಡಬೇಕು. ಲೋಪದೋಷ ಕಂಡು ಬಂದರೆ ನನ್ನ ಗಮನಕ್ಕೆ ತರಬೇಕು. ಸರಿಪಡಿಸುವ ಕೆಲಸವನ್ನ ಮಾಡುತ್ತೇನೆ ಎಂದು ತಿಳಿಸಿದ್ರು. ಚರಂಡಿ ಮಾಡಿದರೆ, ರಸ್ತೆ ಮಾಡಿದರೆ, ಹಾಳಾದರೆ ಮತ್ತೆ ದುರಸ್ತಿ ಮಾಡಬಹುದು. ಆದರೆ ಇದು ಸರ್ಕಾರಿ ಕಟ್ಟಡ. ಇವೆಲ್ಲ ಶಾಶ್ವತವಾದ ಕೆಲಸಗಳು. ಹೆಚ್ಚು ಲಾಭವನ್ನ ಬಯಸದೆ ಗುಣಮಟ್ಟದ ಕಟ್ಟಡವನ್ನ ಕಟ್ಟಿ 16 ವರ್ಷಗಳ ಕಾಲ ಈ ಕಟ್ಟಡ ಗಟ್ಟಿಮುಟ್ಟಾಗಿರಬೇಕು. ಈ ಕಟ್ಟಡದಲ್ಲಿ ಓದುವ ಮಕ್ಕಳು, ಬಡವರ ಮಕ್ಕಳು, ಅವರಿಗೆ ಇಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯವನ್ನ ನೀಡಬೇಕು ಎಂದು ಹೇಳಿದ್ರು. ದೊಡ್ಡವರ ಉಳ್ಳವರ ಮಕ್ಕಳು ಹಾಸ್ಟೆಲ್ಗಳಿಗೆ ಬರುವುದಿಲ್ಲ. ಬಡವರು, ಹಿಂದುಳಿದ ವರ್ಗದ ಮಕ್ಕಳು ಮಾತ್ರ ಇಲ್ಲಿಗೆ ಬರುತ್ತಾರೆ. ಶಿಕ್ಷಣ, ಆರೋಗ್ಯ ಮತ್ತು ಜನರ ಬದುಕನ್ನ ಕಟ್ಟಿಕೊಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುವುದು ಜನಪ್ರತಿನಿಧಿಗಳ ಸರ್ಕಾರದ ಕರ್ತವ್ಯ. ಆ ಕರ್ತವ್ಯವನ್ನು ನಾನು, ನಮ್ಮ ಮಂತ್ರಿಗಳು, ಮುಖ್ಯಮಂತ್ರಿಯವರು ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ರು. ಚಿಕ್ಕಮಗಳೂರಿಗೆ ಈಗಾಗಲೇ ಇಲ್ಲಿ ಈ ಹಿಂದೆನೆ ನಾನು ಶಾಸಕರಾದ ಸಂದರ್ಭದಲ್ಲೇನೆ ಇಲ್ಲಿ ಒಂದು ಈ ಅಲ್ಪಸಂಖ್ಯಾತರ ಬಾಲಕಿಯರ ವಿದ್ಯಾರ್ಥಿ ನಿಲಯ ಗುದ್ಲಿ ಪೂಜೆ ಮಾಡಿ ಉದ್ಘಾಟನೆಯೂ ಆಗಿತ್ತು. ಆದರೆ ಸಾಕಾಗಲ್ಲ ಅನ್ನೋ ಒಂದು ನಮ್ಮ ಒತ್ತಡದ ಮೇರೆಗೆ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಿಕಟಪೂರ್ವ ಅಲ್ಪಸಂಖ್ಯಾತರ ಇಲಾಖೆ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಅವರು ಮನವಿ ಮಾಡಿದ ಮೇರೆಗೆ ಸುಮಾರು 3.5 ಕೋಟಿ ರು ವೆಚ್ಚದ ಇವತ್ತು ಅಲ್ಪಸಂಖ್ಯಾತರ ವಿದ್ಯಾರ್ಥಿನಿ ನಿಲಯದ ನೂತನ ಕಟ್ಟಡಕ್ಕೆ ಮಂಜೂರು ಮಾಡಿದ್ದು, ಆ ಕಟ್ಟಡದ ಶಂಕುಸ್ಥಾಪನೆಯನ್ನು ಈಗ ತಾನೇ ನೆರವೇರಿಸಿದ್ದು. ಈ ಒಂದು ಕಟ್ಟಡದಿಂದ ಚಿಕ್ಕಮಗಳೂರು ಜಿಲ್ಲೆಯ ಎಲ್ಲ ಅಲ್ಪಸಂಖ್ಯಾತರ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸರ್ಕಾರ ಈ ಒಂದು ವಿದ್ಯಾರ್ಥಿ ನಿಲಯವನ್ನು ಮಂಜೂರು ಮಾಡಿದೆ. ಇದರ ಸದುಪಯೋಗವನ್ನು ವಿದ್ಯಾರ್ಥಿಗಳು ಪಡ್ಕೊಂಡು ತಮ್ಮ ಜೀವನದಲ್ಲಿ ಉನ್ನತ ಶಿಕ್ಷಣವನ್ನು ಪಡೆದು ಅವರ ಕುಟುಂಬಕ್ಕೆ ಮತ್ತು ಅವರನ್ನು ಓದಿಸಿದ ಶಿಕ್ಷಕರಿಗೆ ಒಳ್ಳೆಯ ಹೆಸರನ್ನು ತರೋದ್ರ ಮುಖಾಂತರ ಅವರ ಭವಿಷ್ಯದಲ್ಲಿ ಅವರ ಬದುಕನ್ನು ಹಸನನ್ನಾಗಿ ಮಾಡ್ಕೊಬೇಕು. ಅದರ ಜೊತೆ ಏನು ನಮ್ಮ ದೇಶದ ಸತ್ಪ್ರಜೆಗಳಾಗಿ ಸಂಸ್ಕಾರ ಸಂಸ್ಕೃತಿ ಪ್ರಜೆಗಳನ್ನು ಹೊಂದುವಂಥ ಕೆಲಸವನ್ನು ನೀವು ಶಿಕ್ಷಣದ ಮುಖಾಂತರ ಪಡ್ಕೊಬೇಕು. ನಮ್ಮ ದೇಶದಲ್ಲಿ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು, 19ನೇ ಶತಮಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು, ಅದೇ ರೀತಿ ಅಬ್ದುಲ್ ಕಲಾಂ ರಾಷ್ಟ್ರಪತಿಯಾಗಿದ್ದವರು, ಅವರೆಲ್ಲ ಹೇಳಿದ್ದೇನು ಅಂತ ಹೇಳಿದರೆ, ಏನು ನಗರ ಇರಲಿ ಗ್ರಾಮಾಂತರದಲ್ಲಿರಲಿ ಬಡವರ ಮನೆ ಮಕ್ಕಳು, ಅಲ್ಪಸಂಖ್ಯಾತರ ಮನೆ ಮಕ್ಕಳು ಅವರು ಶಿಕ್ಷಣವನ್ನು ಪಡೆದು ಸಮಾಜದ ಸತ್ಪ್ರಜೆಗಳಾಗಿ ಬದುಕಬೇಕು ಅನ್ನೋ ಮಾತನ್ನು ಹೇಳಿದರು. ಅದೇ ರೀತಿ ಏನು ಶಿಕ್ಷಣ ಅಂದರೆ ಏನು ಅನ್ನೋದನ್ನು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಹೇಳೋದು ಹುಲಿಯ ಹಾಲಿದ್ದಂತೆ ಅಂತ. ಹುಲಿಯ ಹಾಲನ್ನ ಕುಡ್ದ ಹುಲಿ ಮರಿಗಳು ಹೇಗೆ ಗರ್ಜಿಸ್ತಾವೋ ಹಾಗೆ ಶಿಕ್ಷಣವನ್ನು ಕಲಿತಂಥ ವಿದ್ಯಾರ್ಥಿಗಳು ಮುಂದೆ ಭವಿಷ್ಯದಲ್ಲಿ ಸಮಾಜದಲ್ಲಿ ಹುಲಿ ಮರಿಗಳ ರೀತಿ ಗರ್ಜಿಸ್ತಾರೆ ಅನ್ನೋ ದೃಷ್ಟಿಯಿಂದ ಈ ಒಂದು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನು ನಮ್ಮ ನೆಚ್ಚಿನ ನಿಕಟಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೂ ನಿಕಟಪೂರ್ವ ಮಂತ್ರಿ ಹಾಲಿ ಮಂತ್ರಿ ಜಮೀರ್ ಅಹಮದ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿ ನಾನು ಈ ಸಂದರ್ಭದಲ್ಲಿ ಇಂಜಿನಿಯರ್ ಮತ್ತು ಗುತ್ತಿಗೆದಾರರಿಗೆ ಒಂದು ಸೂಚನೆ ಕೊಡೋದೇನು ಅಂತ ಹೇಳಿದರೆ, ನೋಡಿ, ಯಾವುದೇ ರಸ್ತೆ ಮಾಡಿದರೆ, ಚರಂಡಿ ಮಾಡಿದರೆ, ಬಿದ್ದೋದ್ರೆ ಮತ್ತೆ ದುರಸ್ತಿ ಮಾಡ್ಬೋದು. ಆದರೆ ಈ ಸರ್ಕಾರಿ ಕಟ್ಟಡಗಳು ಇವೆಲ್ಲ ಶಾಶ್ವತವಾದಂಥ ಕೆಲಸಗಳು. ಈ ಕಟ್ಟಡಗಳಲ್ಲಿ ಹೆಚ್ಚು ಲಾಭವನ್ನು ಬಯಸದೆ ಗುಣಮಟ್ಟದ ಕಟ್ಟಡವನ್ನು ಕಟ್ಟಿ 16 ವರ್ಷಗಳ ಕಾಲ ಈ ಕಟ್ಟಡ ಗಟ್ಟಿಮುಟ್ಟಾಗಿರಬೇಕು. ಈ ಕಟ್ಟಡದಲ್ಲಿ ಓದುವ ಮಕ್ಕಳು ಬಡವರ ಮನೆ ಮಕ್ಕಳು, ಹಾಗಾಗಿ ಅವರಿಗೆ ಎಲ್ಲ ಸುಸಜ್ಜಿತವಾದ ಮೂಲಭೂತ ಸೌಕರ್ಯಗಳನ್ನು ಗುಣಮಟ್ಟದ ಐಟಮ್ಗಳನ್ನು ಹಾಕಿ ಕಟ್ಟಿಕೊಟ್ರೆ ಮಾತ್ರ ಆಗ ನಿಮಗೆ ಈ ಒಂದು ಕಾಮಗಾರಿ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳ್ತಾ
ಯಾರು ಜಿಲ್ಲಾ ಮಟ್ಟದ ಮಾರ್ಕಂಡೇಯ ಇರ್ಬೋದು ಅಥವಾ ನಮ್ಮ ಸೌಂದರ್ಯ ಇರ್ಬೋದು, ನೀವು ಆಗಾಗ ಈ ಕಟ್ಟಡದ ಗುಣಮಟ್ಟವನ್ನು ಪರಿಶೀಲನೆ ಮಾಡ್ತಾ ಇರಬೇಕು. ಏನಾದರೂ ಸ್ವಲ್ಪ ಅದರಲ್ಲಿ ಏನಾದ್ರು ಲೋಪತೆ ಕಂಡು ಬಂದರೆ ಖಂಡಿತ ನನ್ನ ಗಮನಕ್ಕೆ ತನ್ನಿ, ಸಚಿವರ ಗಮನಕ್ಕೆ ತನ್ನಿ, ಅದನ್ನು ಸರಿಪಡಿಸೋ ಕೆಲಸವನ್ನು ಮಾಡ್ತೇವೆ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು ಯಾರು ಏನೇ ಹೇಳಲಿ, ಯಾಕೆ ಹೇಳ್ತೀನಿ ನಿಮಗೆ ಅಂತೇಳಿದರೆ, ಯಾರು ದೊಡ್ಡವ್ರ ಮನೆ ಮಕ್ಕಳು, ಉಳ್ಳವ್ರ ಮನೆ ಮಕ್ಕಳು ಸರ್ಕಾರಿ ಶಾಲೆ ಸರ್ಕಾರಿ ಹಾಸ್ಟೆಲಿಗೆ ಬರಲ್ಲ. ಮಧ್ಯಮ ವರ್ಗದವರು, ಬಡವ್ರ ಮನೆ ಮಕ್ಕಳುಗಳು ಮಾತ್ರ ಈ ಒಂದು ಸರ್ಕಾರದ ಶಾಲೆಗಳು, ಸರ್ಕಾರದ ಹಾಸ್ಟೆಲ್ಗಳಿಗೆ ಬರೋದು. ನಮ್ಮ ಸರ್ಕಾರ, ಜನಪ್ರತಿನಿಧಿ ನಾನಿರಲಿ, ಇವತ್ತು ಶಾಸಕರಾಗಿ ಇನ್ನೊಬ್ರು ಇರಲಿ, ಯಾರೇ ಇರಲಿ, ಸರ್ಕಾರ ಯಾವುದೇ ಇರಲಿ, ನಮ್ಮ ಕರ್ತವ್ಯನೇ ಶಿಕ್ಷಣ, ಆರೋಗ್ಯ ಮತ್ತು ಜನರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವಂಥದ್ದು ನಮ್ಮ ಜನಪ್ರತಿನಿಧಿಗಳ ಸರ್ಕಾರದ ಕರ್ತವ್ಯ. ಆ ಕರ್ತವ್ಯವನ್ನು ನಾನು, ನಮ್ಮ ಮಂತ್ರಿಗಳು, ನಮ್ಮ ನಿಕಟ ಪೂರ್ವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನಿಮಗೆ ನ್ಯಾಯ ಒದಗಿಸ್ಲಿಕ್ಕೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಿಮ್ಮೆಲ್ಲರಿಗೂ ಶುಭವಾಗಲಿ. ಆದಷ್ಟು ಬೇಗ ಕಟ್ಟಡ ಪೂರ್ಣಗೊಂಡು ಕಟ್ಟಡ ನಿಮ್ಮೆಲ್ಲರಿಗೂ ಲೋಕಾರ್ಪಣೆ ಆಗಲಿ ಅಂತ ಶುಭ ಹಾರೈಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ.